ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತೊಂದು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಗೋಧಿ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡುವ ನೋಡೋಣ. ಗೋಧಿ ರೊಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೊದಲಿಗೆ ಉಪ್ಪು, ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಕ್ಯಾರೆಟು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಮೂರರಿಂದ 4 ಹಸಿಮೆಣಸಿನ್ಕಾಯಿ, ಮತ್ತು ಕರಿಬೇವಿನ ಸೊಪ್ಪು. ಮಾಡುವ ವಿಧಾನ: ಮೊದಲಿಗೆ 1 ಟೇಬಲ್ ಸ್ಪೂನ್ ಉಪ್ಪು, 2 ಗ್ಲಾಸ್ ನೀರು, ಹೇಳು ನೀನೇ ಪರವಾಗಿಲ್ಲ, ಮೊದಲಿಗೆ ನೀರು ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟು ಕ್ಯಾರೆಟು ಬೇಕಾದ್ರೆ ನೀವು 1ರಿಂದ 2 ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಕನ್ಸಿಸ್ಟೆನ್ಸಿಗೆ ತಗ್ದಂಗೆ. ನಾವು ಒಂದು 3ರಿಂದ 4 ರೊಟ್ಟಿಗೆ ಆಗೋಷ್ಟು ಮಾಡ್ತಿದ್ದೀವಿ. ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪನ್ನ 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಇದೆಲ್ಲ ಒಂದು 2 ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಸೊ ಅದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಾಲ್ಟ್ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಕರಗಬೇಕು. ನೆಕ್ಸ್ಟು ಈಗ 1 ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟು ನಾವು ಆವಾಗಲೇ ಮರ್ತಿದ್ದೆ. ಸೊ ಈಗ ಒಂದು ಗ್ಲಾಸ್ ತೋರಿಸಮ್ಮ. 1 ಗ್ಲಾಸ್ ಗೋಧಿ ಹಿಟ್ಟನ್ನ ನೀರಲ್ಲಿ ಹಾಕಿ ಲೈಟಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ನಿಧಾನವಾಗಿ ಸ್ಲೋವಾಗಿ ಕಲಿಸ್ಕೊಳ್ಳಿ, ಗಂಟು ಕಟ್ಕೊಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಕೈ ಆಡಿಸ್ಕೊಂಡು ಕ್ಲೀನಾಗಿ ಗಂಟು ಇಲ್ದಿರೋ ಥರ ಕಲಿಸ್ಕೋಬೇಕು. ಈಗ ಕಲಿಸ್ಕೊತಿದ್ದಾರೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವುದೇ ಥರ ವೀಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರ ಎಲ್ಲ ಕ್ಲೀನಾಗಿ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಬೇಕು. ನೋಡಿ ಕಲಿಸ್ತಾ ಇದ್ದಾರೆ. ಯಾವುದೇ ರೀತಿ ನಾವು ಗಂಟು ಇಲ್ಲದಿರೋ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಸೈಡಲ್ಲೆಲ್ಲ ಹೋಗಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಕ್ಲೀನಾಗಿ ಗಂಟು ಇಲ್ಲದಿರೋ ಥರ ಕಲಸಿ. ಮೊದಲಿಗೆ ಸ್ಟವ್ ಅಂಟಿಸಿ ಹೆಂಚಿಟ್ಟಿದ್ದೀವಿ. ಹೆಂಚು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಈಗ ಹೆಂಚು ಕಾದಿದೆ. ಸ್ವಲ್ಪ ಲೈಟಾಗಿ ಕೆಳಗಡೆ ಹೆಂಚು ಸುತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ನಾವೇನು ಕಲಸಿಟ್ಟಿರೋಂಥ ಗೋಧಿ ರೊಟ್ಟಿಗೆ ಸೊ ಅದನ್ನು ಇವಾಗ ಹೆಂಚು ಮೇಲೆ ಹಾಕ್ಕೊಂಡು ಕ್ಲೀನಾಗಿ ರೌಂಡಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಮಂದನೇ ಇರಲಿ, ಜಾಸ್ತಿ ತೆಳು ಹಾಕ್ಕೋಬೇಡಿ. ತೆಳು ಹಾಕೊಂಡ್ರೆ ಇದಾಗುತ್ತೆ. ಸೊ ಇದೇ ಥರ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಬಿಟ್ಕೊಂಡು ಸೊ ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಬಿಡಿ. ಸೊ ಅದು ಈಗ 1-2 ಮಿನಿಟ್ಸ್ ಬಿಟ್ಟ ಮೇಲೆ ಅದನ್ನು ಆ ಪ್ಲೇಟ್ ಏನು ಮುಚ್ಚಿರ್ತೀರಿ ಅದನ್ನು ಓಪನ್ ಮಾಡಬೇಕು. ಸೊ ನೋಡಿ ಈ ಥರ ಆಗಿರುತ್ತೆ. ಈಗ ಸುತ್ತು ಒಂದು ಲೈನ್ ಒಂದು ರೌಂಡ್ ಫುಲ್ಲು ಸ್ವಲ್ಪ ಹಿಂಗೆ ತೊಗೋಬೇಕು. ಈಗ ಅದನ್ನು
ಫುಲ್ಲ ಕ್ಲೀನಾಗಿ ರೌಂಡಾಗಿ ಈ ಥರ ಕ್ಲೀನಾಗಿ ಒಂದು ಕಡೆ ತೊಗೊಂಡು ಈಗ ಈ ಕಡೆಯಿಂದ ತಿರುಗಿಸ್ಕೋಬೇಕು. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ತಿರುಗಿಸ್ಕೊಟ್ಮೇಲೆ ಇನ್ನೊಂದು ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ. ಸೊ ಇದೊಂದು 2-3 ಮಿನಿಟ್ಸು ತಿರ್ಗಾ ಬೇಯಬೇಕು. ಈಗ ತಿರುಗಿಸ್ಕೊಂಡು ನೋಡಿ ಈ ಥರ ಆಗಿರುತ್ತೆ. ತಿರ್ಗಾ ಇನ್ನೊಂದು ಸೈಡ್ ಒಂದು ಮಿನಿಟ್ ತಿರುಗಾಕಬೇಕು. ನೋಡಿ ಈಗ ಫೈನಲಿ ಎರಡು ಕಡೆ ಚೆನ್ನಾಗಿ ಬೆಂದಿರಬೇಕು. ಬೆಂದಿದೆ. ಈ ಥರ ಫೈನಲಿ ಈ ಥರ ರೆಡಿ ಆಯಿತು. ಸೊ ಈ ಥರ ರೆಡಿ ಆದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು, ಫೋಲ್ಡ್ ಬೇಡ ಅಂದರೆ ಇದೇ ಥರ ಸ್ಟ್ರೈಟಾಗಿ ಹಿಂಗೆ ಹಾಕ್ಕೊಳ್ಳಿ. ಸೊ ಈಗ ರೆಡಿ ಆಯಿತು. ನೋಡಿ ಇನ್ನೊಂದು ಮಾಡ್ತಿದ್ದೀವಿ. ಸೊ ಇದೇ ಥರ ಇದೇ ಪ್ರೊಸೆಸಲ್ಲಿ ನೀವು ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಬೇಕಾದರೆ ಗಟ್ಟಿ ಥರ ಬೇಕಾದರೆ ಗಟ್ಟಿ ಮಾಡ್ಕೊಬೋದು. ಅದಕ್ಕೆ ಥರ ಬೇಕಾದರೆ ದೋಸೆ ಟೈಪಲ್ಲಿ ಮಾಡ್ಕೊಬೇಕು ಅಂದರೆ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಮಂದನೇ ಇರಲಿ. ನೋಡಿ ಈಗ ಇನ್ನೊಂದು ಸಾರಿ ತಿರುಗಿಸ್ಕೊಳ್ಬೇಕು. ಲೈಟಾಗಿ ನೋಡಿ ಈ ಥರ ತಿರುಗಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಲೈಟಾಗಿ ಆ ಸೈಡು ಈ ಸೈಡು ಒಂದು ರೌಂಡ್ ಫುಲ್ ಎಣ್ಣೆ ಬಿಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡಿ. ಈಗ ಸ್ವಲ್ಪ ಸಾಕು, ಜಾಸ್ತಿ ಏನಿಲ್ಲ. ಈ ಥರ ಎಣ್ಣೆ ಹಾಕ್ಕೊಂಡು ತಿರ್ಗಾ ಒಂದು ಮಿನಿಟ್ ಇಲ್ಲ 2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಸೊ ಇದಾಗಿತ್ತು ನೋಡಿ. ಫೈನಲಿ ಇದು ಗೋಧಿ ರೊಟ್ಟಿ ರೆಡಿ ಆಯಿತು. ಈಗ ಸರ್ವ್ ಮಾಡಿ ತಿನ್ನೋದಷ್ಟೇ. ಸೊ ಈಗ ನೋಡಿ ಮಾಡಿದ್ದಾಯಿತು. ಈಗ ತಿನ್ನೋದಷ್ಟೇ.